ಮಹತ್ತತ್ವಾದ್ವಿಕುರ್ವಾಣಾತ್ ಅಹಂ ತತ್ವಮಜಾಯತ ಕಾರ್ಯಕಾರಣಕರ್ತಾತ್ಮ ಭೂತೇಂದ್ರಿಯ ಮನೋಭವ. ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯದ 7ನೇ ಶ್ಲೋಕದಿಂದ ಆರಂಭಿಸಿ ನಮ್ಮ ಶ್ರವಣ ಈಗ ಉಪಕ್ರಮ ಕಾಣಬೇಕಾಗಿದೆ. ಮಹತ್ತತ್ವ ಪರಿಣಾಮ ಹೊಂದಿತು, ಅದರಿಂದ ಅಹಂಕಾರ ತತ್ವ, ಅದರ ಅಭಿಮಾನಿ ದೇವತೆಗಳು, ಅವರ ದೇಹಗಳು ಇವೆಲ್ಲ ಹುಟ್ಟಿದವು. ಈ ಅಹಂಕಾರ ತತ್ವವೇ ಮುಂದೆ ಪಂಚಮಹಾಭೂತಗಳು, ಇಂದ್ರಿಯ, ಮನಸ್ಸು ಮತ್ತು ಇಂದ್ರಿಯ ದೇವತೆಗಳು, ಈ ಕಾರ್ಯ ಕಾರಣ ಕರ್ತೃಗಳೆಲ್ಲದಕ್ಕೂ ಕೂಡ ಕಾರಣವಾಗಿದೆ. ಅದರ ವಿವರಣೆ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಅಹಂಕಾರ ತತ್ವ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ ಮತ್ತು ತಾಮಸ ಅಹಂಕಾರ ಅಂತ 3 ಬಗೆಯಾಗಿದೆ. ವೈಕಾರಿಕ ಅಹಂಕಾರ ಪರಿಣಾಮ ಹೊಂದಿದಾಗ ಮನಸ್ಸು ಹುಟ್ಟಿತು. ಆ ವೈಕಾರಿಕ ಅಹಂಕಾರದಿಂದಲೇ ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿದರು. ಅವರಿಗೂ ಕೂಡ ವೈಕಾರಿಕರು ಅಂತಲೇ ಹೆಸರಿದೆ. ಇಂದ್ರಿಯಗಳು ತೈಜಸ ಅಹಂಕಾರದಿಂದ ಹುಟ್ಟಿದವು. ಅವು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಎರಡೂ ಕೂಡ ಈ ತೈಜಸ ಅಹಂಕಾರದಿಂದಲೇ ಹುಟ್ಟಿದವು. ಮುಂದೆ ತಾಮಸ ಅಹಂಕಾರದಿಂದ ಶಬ್ದ ತನ್ಮಾತ್ರ ಹುಟ್ಟಿತು. ಆ ಶಬ್ದ ತನ್ಮಾತ್ರದಿಂದ ಆಕಾಶ ಹುಟ್ಟಿತು. ಇದೇ ಆಕಾಶವೇ ಆ ಭಗವಂತನ ಸ್ವರೂಪಕ್ಕೆ ಒಂದು ಉದಾಹರಣೆ, ಒಂದು ಲಿಂಗ. ಆಕಾಶದಂತಿದೆ ಈ ಭಗವಂತನ ಸ್ವರೂಪ ಅಂತ ವರ್ಣಿಸ್ತಾರೆ. ಈ ಶ್ಲೋಕಗಳಿಗೆ ವಿಜಯಧ್ವಜರ ಮತ್ತು ಯಾದವಾರ್ಯರ ಅರ್ಥಗಳನ್ನು ಈಗ ಗಮನಿಸೋಣ. ಈ 4 ಶ್ಲೋಕಗಳಿಗೂ ಕೂಡ ಭಾಗವತ ತಾತ್ಪರ್ಯ ಏನು ಕಂಡು ಬರೋದಿಲ್ಲ. ಈ 7ನೇ ಶ್ಲೋಕದಲ್ಲಿ ಮಹತ್ತತ್ವಾದ್ ವಿಕುರ್ವಾಣಾತ ಅಹಂ ತತ್ವಮಜಾಯತ ಅಂತ ಬಂದಿದೆ. ಅಲ್ಲಿ ಜಡವಾದ ಮಹತ್ತತ್ವದಿಂದ ಜಡವಾದ ಅಹಂಕಾರ ತತ್ವ ಹುಟ್ಟಿತು. ಜಡದಿಂದ ಜಡವೇ ಹುಟ್ಟೋದು. ಮತ್ತೆ ಅಭಿಮಾನಿಯಾದ ದೇವತೆ ಏನಿದ್ದಾನೆ ಬ್ರಹ್ಮ, ಅವನಿಂದ ಗರುಡಾದಿಗಳು ಹುಟ್ಟಿದರು ಅಂತ ಚೇತನನಿಂದ ಚೇತನ, ಅಚೇತನನಿಂದ ಅಚೇತನ. ಅನುವ್ಯಾಖ್ಯಾನದ ಮಾತಿದ್ದಿರಬೇಕಿದು. ಭೂತಂ ಭೂತಾಭಿಮಾನಿ ಚ ತದ್ದೇಹವಂತರ್ನಿಯಾಮಕ ಅಂತ ಹೀಗೆ ಹೇಳ್ತಾರೆ. ಒಂದು ಮಹಾಭೂತ ಹುಟ್ಟುತ್ತದೆ ಅಥವಾ ಒಂದು ಜಡವಸ್ತು ಹುಟ್ಟುತ್ತದೆ. ಆ ಜಡವಸ್ತುವಿನ ಅಭಿಮಾನಿ ಹುಟ್ಟುತ್ತಾನೆ. ಮತ್ತು ಆ ಅಭಿಮಾನಿಯ ದೇಹ ಒಂದು ಬೇರೆ ಇರ್ತದೆ, ಅದು ಹುಟ್ಟುತ್ತದೆ. ಮತ್ತೆ ಅವನ ಅಂತರ್ಯಾಮಿಯಾದ ಭಗವಂತನ ಒಂದು ರೂಪವೂ ಕೂಡ ಅಲ್ಲಿ ವ್ಯಕ್ತ ಆಗ್ತದೆ. ಈಗ ಅಹಂಕಾರ ತತ್ವ ಹುಟ್ಟಿದರೆ ಆ ಅಹಂಕಾರ ತತ್ವದ ಅಭಿಮಾನಿ ದೇವತೆಗಳು ಹುಟ್ಟುತ್ತಾರೆ. ಒಂದು ಅಹಂಕಾರ ತತ್ವ ಮತ್ತು ಅದರ ಅಭಿಮಾನಿ ಚೇತನ, ಆ ಅಭಿಮಾನಿಯಾದ ಚೇತನನ ದೇಹ, ಅವನದೊಂದು ಪಾಂಚಭೌತಿಕವಾದ ದೇಹ ಇರ್ತದೆ, ಅದು ಹುಟ್ಟುತ್ತದೆ. ಮತ್ತು ತದ್ದೇಹ ಅಂತರ್ನಿಯಾಮಕ, ಅದರೊಳಗೆ ನಿಯಾಮಕವಾಗಿರುವಂತಹ ಭಗವಂತನ ರೂಪ ಹುಟ್ಟುತ್ತದೆ. ಹೀಗೆಲ್ಲ ಶಾಸ್ತ್ರದಲ್ಲಿ ವರ್ಣಿಸಿದ್ದಾರೆ. ಅದನ್ನು ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸ್ತಾರೆ. ಕಾರ್ಯಕಾರಣ ಕರ್ತಾತ್ಮ ಅಂತಿದೆ. ಕಾರ್ಯ ಅಂದರೆ ಶರೀರ ಅಂತ ಅರ್ಥ, ಕಾರಣ ಅಂದರೆ ಇಂದ್ರಿಯಗಳು ಅಂತ ಅರ್ಥ, ಕರ್ತೃ ಅಂದರೆ ಮನಸ್ಸು. ಕರ್ತೃ ಮನಃ ಏಷಾಂ ಆತ್ಮ ಆದಿ ಕಾರಣಂ. ಇದು ಎಲ್ಲದಕ್ಕೂ ಕೂಡ ಅಹಂಕಾರ ತತ್ವ ಅನ್ನೋದು ಕಾರಣ ಅಂತ ಅಭಿಪ್ರಾಯ. ಭೂತೇಂದ್ರಿಯ ಮನೋಭವ, ಮನಸ್ಸು ಮತ್ತು ಇಂದ್ರಿಯಗಳು ಹುಟ್ಟುವುದು ಕೂಡ ಇದರಿಂದಲೇ. ಯಾದವಾರ್ಯ ವ್ಯಾಖ್ಯಾನದಲ್ಲಿ ಕಾರ್ಯಾಣಿ ಅಂದರೆ ಭೂತಾನಿ, ಅವುಗಳಿಗೆ ಮತ್ತೆ ಕಾರಣಗಳು ಅಂದರೆ ಇಂದ್ರಿಯಗಳು, ಮತ್ತು ಕರ್ತೃಗಳು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು, ಇವರೆಲ್ಲರಿಗೂ ಕೂಡ ಈ ಅಹಂಕಾರ ತತ್ವ ಅನ್ನೋದು ಕಾರಣ ಅಂತ ಅಭಿಪ್ರಾಯ ಹೇಳ್ತಾರೆ. ಮನಸ್ಶಬ್ದದಿಂದ ಕೇವಲ ಮನಸ್ಸೆಂಬ ಇಂದ್ರಿಯ ಮಾತ್ರ ಅಲ್ಲ, ದೇವತೆಗಳ ಉತ್ಪತ್ತಿಯನ್ನು ತಿಳ್ಕೊಳ್ಬೇಕು. ಅಹಂ ತತ್ವ ಅಂತಿದೆಯಲ್ಲ, ಅಹಂ ತತ್ವ ಅಂದರೆ ಇದು ಅಹಂ ಅಂದರೆ ನಾನು ಅಂತ ಅರ್ಥ ಅಲ್ಲ. ಇದು ಮಕಾರಾಂತವಾದ ಒಂದು ಅವ್ಯಯ, ಅಹಂಕಾರ ತತ್ವವನ್ನು ಹೇಳುವ ಶಬ್ದ ಅಂತಾರೆ ಯಾದವಾರ್ಯರು.
10ನೇ ಶ್ಲೋಕದಲ್ಲಿ ಲಿಂಗಂ ಆತ್ಮನಃ ಅಂತಿದೆ. ಆತ್ಮನಃ ಹರೇಹೆ, ಭಗವಂತನಿಗೆ ಆತ್ಮನಿಂದ ಶಬ್ದದಿಂದಲ್ಲಿ ಹರಿವಾಚ್ಯ, ಅವನಿಗೆ ಗಮಕ ಈ ಆಕಾಶ ಅಂತ. ಯಾಕೆ ಅದನ್ನ ಯಾದವಾರ್ಯರು ಬರೀತಾರೆ, ಆಕಾಶವತ್ ಸರ್ವಗತಶ್ಚ ನಿತ್ಯ, ಆಕಾಶದಂತೆ ಸರ್ವಗತನಾಗಿದ್ದಾನೆ, ಹಾಗೆ ನಿತ್ಯನಾಗಿದ್ದಾನೆ. ಆತ್ಮನಃ ಪರಮಾತ್ಮನಃ ಲಿಂಗಂ ಸರ್ವಗತತ್ವ ನಿತ್ಯತ್ವಯೋ ದೃಷ್ಟಾಂತತೆಯ ಜ್ಞಾಪಕಂ ಅಂತ ಯಾದವಾರ್ಯರ ಮಾತಿನಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪರಮಾತ್ಮ ಹೇಗೆ ಸರ್ವಗತನಾಗಿದ್ದಾನೆ ಮತ್ತು ನಿತ್ಯ ಆಗಿದ್ದಾನೆ ಅನ್ನೋದು ನಾವು ತಿಳ್ಕೊಳ್ಳೋದು ಹೇಗೆ, ಅದಕ್ಕೆ ಆಕಾಶವತ್ತು ಸರ್ವಗತಶ್ಚ ನಿತ್ಯ ಅಂತ ಹೀಗೆ ಶಾಸ್ತ್ರ ಇರೋದರಿಂದ ಆಕಾಶ ಹೇಗೆ ಸರ್ವಗತನೋ ನಿತ್ಯನೂ ಆಗಿದೆಯೋ ಹಾಗೆ ಭಗವಂತನೂ ಸರ್ವಗತನಾಗಿದ್ದಾನೆ, ನಿತ್ಯನೂ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಈ ಆಕಾಶ ಅನ್ನುವುದು ಭಗವಂತನಿಗೆ ಗಮಕ ಅನ್ನೋದಕ್ಕೆ ಶ್ರೀಧರರು ಒಂದೆರಡು ವಿಷಯಗಳನ್ನು ಹೇಳಿದ್ದಾರೆ. ಖಂ ಶಬ್ದಗುಣಕಂ ಆಕಾಶಂ ಭವತಿ. ಈ ಆಕಾಶ ಅಂತನ್ನೋದು ಶಬ್ದವೆಂಬ ಗುಣವನ್ನು ಹೊಂದದ್ದು. ಸ್ವಗುಣ ಶಬ್ದರೂಪೇಣ ಪ್ರಮಾಪಕಂ, ಆಕಾಶದ ಗುಣ ಈ ಶಬ್ದ, ಆ ಶಬ್ದದ ಮೂಲಕವೇ ನಾವು ಭಗವಂತನನ್ನು ತಿಳಿಯಬೇಕು. ಆದ್ದರಿಂದ ಶಬ್ದವು ಭಗವಂತನಿಗೆ ವಾಚಕ ಅಂದ ಮೇಲೆ ಆ ಶಬ್ದಕ್ಕೆ ಆಶ್ರಯವಾದ ಆಕಾಶವೇ ಭಗವಂತನಿಗೆ ವಾಚಕ ಅಂತ ಅಭಿಪ್ರಾಯ. ಅಥವಾ ಹೃದಯಾಕಾಶತೆಯಾವ, ಹೃದಯಾಕಾಶದಲ್ಲಿ ಭಗವಂತ ನಮಗೆ ಉಪಲಬ್ಧ ಆಗ್ತಾನೆ. ಆದ್ದರಿಂದ ನಮ್ಮ ಹೃದಯಾವಕಾಶವೇ ಆ ಭಗವಂತನಿಗೆ ಲಿಂಕ್ ಆಯಿತು ಅಂತ ಇನ್ನೊಂದು ಅಭಿಪ್ರಾಯ. ಪರಮಾತ್ಮನ ನೀಲವರ್ಣವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ದೃಷ್ಟಾಂತ ಆಕಾಶದ ನೀಲವರ್ಣ ಅಂತ ಇಲ್ಲಿ ಅನುವಾದ ಮಾಡಿದ್ದಾರೆ. ಅದ್ಯಾಕೋ ನನಗೆ ಅಷ್ಟು ಸಮಾಧಾನ ಕೊಡಲಿಲ್ಲ. ಆಕಾಶಗಳು ಎರಡು ಥರ, ಒಂದು ಭೂತಾಕಾಶ, ಅದಕ್ಕೆ ನೀಲವರ್ಣ ಇದೆ, ಆದರೆ ಅದು ದಿವ್ಯ ದೃಷ್ಟಿಗೋಚರ. ಪಂಚಮಹಾಭೂತಗಳಲ್ಲಿ ಸೇರಿದ ಆ ಆಕಾಶಕ್ಕೆ ಇರುವ ಆ ನೀಲ ಬಣ್ಣ ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇದು ಅವ್ಯಾಕೃತ ಆಕಾಶ ನಮ್ಮ ಸಾಕ್ಷಿ ಗೋಚರ. ಅದಕ್ಕೆ ಅವ್ಯಾಕೃತ ಆಕಾಶ ಅಂದರೆ ಸ್ಪೇಸು, ಆ ಅವ್ಯಾಕೃತ ಆಕಾಶಕ್ಕೆ ನೀಲ ಬಣ್ಣ ಇಲ್ಲವೇ ಇಲ್ಲ. ಈಗ ನಮಗೆ ಆಕಾಶದಲ್ಲಿ ಕಾಣಿಸುವ ನೀಲವರ್ಣ ಏನಿದೆ, ಇದು ಸಮುದ್ರದ ನೀರಿನ ಒಂದು ಪ್ರತಿಫಲನ ಮಾತ್ರ. ಇದು ಹಾಗೆ ವಿಜ್ಞಾನವೂ ಹೇಳ್ತದೆ. ಅದರಿಂದ ವಿಜಯಧ್ವಜರ ವ್ಯಾಖ್ಯಾನದಲ್ಲಿಯೂ ಯಾದವಾರ್ಯರ ವ್ಯಾಖ್ಯಾನದಲ್ಲಿಯೂ ಸರ್ವಗತತ್ವ ಮತ್ತು ನಿತ್ಯತ್ವಗಳಿಗೆ ಆಕಾಶ ಎಂಬುದು ದೃಷ್ಟಾಂತ ಮಾತ್ರ ಅಂತ ಬರೆದಿದ್ದಾರೆ. ಅದು ಯಾಕೋ ನೀಲವರ್ಣ ಅಂತ ಅವರು ಬರೆದಿಲ್ಲ. ಅದರಿಂದ ನನಗದಷ್ಟು ಸಮಾಧಾನ ಕೊಟ್ಟಿಲ್ಲ. ಅದರೊಂದಿಗೆ 3ನೇ ಸ್ಕಂದದ 6ನೇ ಅಧ್ಯಾಯದ 10ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.